ಎಲ್ರಿಗೂ ನಮಸ್ಕಾರ. ನಮ್ಮ ಚಾನೆಲ್ MG ಲರ್ನಿಂಗ್ ಹಬ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಈ ಸೆಷನ್ ಅಲ್ಲಿ ರೇ ಆಪ್ಟಿಕ್ಸ್ ಚಾಪ್ಟರ್ದು ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ನ ಡಿಸ್ಕಸ್ ಮಾಡೋಣ. ಅಂಡ್ ದಿಸ್ ಸೆಷನ್ ಇಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ PU ಎಕ್ಸಾಮಿನೇಷನ್. ಎಂತಕ್ಕೆ ಅಂತಾನು ಸಹ ಹೇಳ್ತೀನಿ. ಸೊ ರೇ ಆಪ್ಟಿಕ್ಸ್ ಅಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್ಸ್ ಕೇಳಬೇಕು. 5 ಮಾರ್ಕ್ಸ್ ಕೇಳಬೇಕು ಅಂದ್ರೆ ಇದರ್ ಡಿರೈವೇಶನ್ ಕೇಳಬೇಕು, ಇಲ್ಲ ಅಂದ್ರೆ ನ್ಯೂಮರಿಕಲ್ ಕೇಳ್ಬೋದು. ಸೊ ಪಾಸ್ಟ್ ಪ್ರೀವಿಯಸ್ ಇಯರ್ಸ್ ಇಂದನೂ ಒಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ರೆ ಸೊ ರೇ ಆಪ್ಟಿಕ್ಸ್ ಇಂದ ನ್ಯೂಮರಿಕಲ್ಸ್ ಬರೋ ಸಾಧ್ಯತೆ ತುಂಬಾ ಇದೆ. ಹಂಗಂತ 5 ಮಾರ್ಕ್ಸ್ ಡಿರೈವೇಶನ್ ಬರಲ್ಲ ಅಂತಲ್ಲ, ಬರ್ಬೋದು. ಬಟ್ ಪಾಸ್ಟ್ ಪೇಪರ್ಸ್ ಅನಾಲಿಸಿಸ್ ಮಾಡಿದ್ರೆ ನ್ಯೂಮರಿಕಲ್ಸ್ ಕೇಳೋ ಸಾಧ್ಯತೆ ತುಂಬಾ ಇದೆ. ಅಂಡ್ ಪ್ರೀವಿಯಸ್ ಇಯರ್ ಸಹ ನ್ಯೂಮರಿಕಲ್ ಕೇಳಿದಾನೆ. ಆ ನ್ಯೂಮರಿಕಲ್ನು ಸಹ ಇವತ್ತು ಡಿಸ್ಕಸ್ ಮಾಡ್ತೀನಿ. ಸೊ ಪೂರ್ತಿ ಸೆಷನ್ ನ ನೋಡ್ಕೊಳ್ಳಿ. ಸೊ ನ್ಯೂಮರಿಕಲ್ಸ್ ಬರೋ ಸಾಧ್ಯತೆ ತುಂಬಾ ಇರೋದ್ರಿಂದ ನೀವು ಜಾಸ್ತಿ ವರ್ಕೌಟ್ ಮಾಡಬೇಕು ರೇ ಆಪ್ಟಿಕ್ಸ್ ನ್ಯೂಮರಿಕಲ್ಸ್ ನ. ಸೊ ಇಷ್ಟು ಹೇಳ್ತಾ ಸೆಷನ್ ನ ಸ್ಟಾರ್ಟ್ ಮಾಡೋಣ. ನ್ಯೂಮರಿಕಲ್ಸ್ ಹೇಗ್ ಸಾಲ್ವ್ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಯಾವ್ಯಾವ ಕ್ವಶನ್ ಬರ್ಬೋದು, ಯಾವ್ಯಾವ ಮೆಥಡಾಲಜೀಸ್ ಅಲ್ಲಿ ಬರ್ಬೋದು ಅದನ್ನು ಸಹ ತಿಳ್ಕೊಳ್ಳೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದೆನ್. ಚಾಪ್ಟರ್ ನೇಮ್ ಬಂದು ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಸೊ ಫಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಹೇಳ್ತೀನಿ ನಿಮಗೆ, ಪ್ರೀವಿಯಸ್ ಇಯರ್ ಕ್ವಶನ್ ಬಂದಾಗ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಫಸ್ಟ್ ಕ್ವಶನ್ ನೋಡಿದ್ರೆ, an object is placed at a distance of 40 centimeter from a concave mirror of focal length 15 centimeter. If the object is displaced through a distance of 20 centimeter towards the mirror, by how much distance is the image displaced? ಸೊ ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ, ನ್ಯೂಮರಿಕಲ್ಸ್ ಬಂದಾಗ ಏನ್ ಮಾಡ್ಬೇಕು ಅಂದ್ರೆ ಕ್ವಶನ್ ಅರ್ಥ ಮಾಡ್ಕೊಳ್ಳೋದು. ಸೊ ಫಸ್ಟ್ ಥಿಂಗ್ ಏನ್ ಮಾಡಿದಾನೆ ಅಂದ್ರೆ, ಫಸ್ಟ್ ಆಬ್ಜೆಕ್ಟ್ ನ ಮಿರರ್ ಇಂದ 40 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಿದ್ದಾನೆ. ಅದಾದ್ಮೇಲೆ ಅದನ್ನ 20 ಸೆಂಟಿಮೀಟರ್ಗೆ ಮೂವ್ ಮಾಡ್ತಾನೆ. ನಾವು ನೀವೇನ್ ಕಂಡುಹಿಡಬೇಕು ಅಂದ್ರೆ ಇಮೇಜ್ ಎಷ್ಟು ಡಿಸ್ಪ್ಲೇಸ್ ಆಗಿದೆ ಅಂತ ಕಂಡುಹಿಡಬೇಕು. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನಾವು 2 ಕೇಸ್ ನ ಕನ್ಸಿಡರ್ ಮಾಡ್ಕೋಬೇಕು. ಸೊ ಕೇಸ್ 1 ಅಂತ ಬಂದಾಗ ಗಿವನ್ ಏನೇನ್ ಕೊಟ್ಟಿದ್ದಾನೆ ಅದನ್ನ ಬರ್ಕೊಳ್ಳಿ. ಕೇಸ್ 1 ಅಲ್ಲಿ ಗಿವನ್ ಏನೇನ್ ಕೊಟ್ಟಿದ್ದಾನೆ, ಫಸ್ಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ನ U1 ಇಂದ ಕನ್ಸಿಡರ್ ಮಾಡ್ಕೊಳ್ಳೋಣ. ದಟ್ ಈಸ್ 40 ಸೆಂಟಿಮೀಟರ್. ಇದು ಮ್ಯಾಗ್ನಿಟ್ಯೂಡ್. ಇದಕ್ಕೊಂದು ಸೈನ್ ಕನ್ವೆನ್ಷನ್ ಇದೆಯಲ್ಲ, ಏನದು ಸೈನ್ ಕನ್ವೆನ್ಷನ್? -40 ಸೆಂಟಿಮೀಟರ್. ಯಾಕೆಂದ್ರೆ ಪೋಲ್ ಇಂದ ಲೆಫ್ಟ್ ಸೈಡ್ ಯಾವ್ದೇ ಡಿಸ್ಟೆನ್ಸ್ ಬಂದ್ರು ಅದನ್ನ ಸೀದಾ ನೆಗೆಟಿವ್ ತಗೊಳ್ಳಿ. ಸೊ ಆಬ್ಜೆಕ್ಟ್ ಇಸ್ ಆಲ್ವೇಸ್ ಕೆಪ್ಟ್ ಟು ಲೆಫ್ಟ್ ಟು ದಿ ಮಿರರ್. ಸೊ 14 ಸೆಂಟಿಮೀಟರ್ ವಿಲ್ ಬಿ -40 ಸೆಂಟಿಮೀಟರ್. ಅಂಡ್ ಇದ್ರದ್ದು ಫೋಕಲ್ ಲೆಂತ್ ಕೊಟ್ಟಿದ್ದಾನೆ. ಫೋಕಲ್ ಲೆಂತ್ ಆಲ್ಸೋ ಲೆಫ್ಟ್ ಸೈಡ್ ಬರುತ್ತೆ, ಅದಕ್ಕೋಸ್ಕರ ಇದನ್ನ -15 ಸೆಂಟಿಮೀಟರ್ ಬರ್ಕೊಳ್ಳೋಣ. ನಾವು ನಮ್ಗೆ ಏನ್ ಕೊಟ್ಟಿಲ್ಲ ಅಂದ್ರೆ ಇಮೇಜ್ ಡಿಸ್ಟೆನ್ಸ್ ಕೊಟ್ಟಿಲ್ಲ, ಅದನ್ನೇ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು. ಹೌದಾ? ಸೊ ಒಂದು ರಫ್ ಡಯಾಗ್ರಾಮ್ ಹಾಕಿದ್ರೆ ಇದಕ್ಕೆ, ಇದು ಬಂದು ಕಾನ್ಕೇವ್ ಮಿರರ್, ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಇದಕ್ಕೊಂದು ಪ್ರಿನ್ಸಿಪಲ್ ಫೋಕಸ್ ಇರುತ್ತೆ ಅಂಡ್ ಫೋಕಲ್ ಲೆಂತ್ ಇಸ್ -15 ಸೆಂಟಿಮೀಟರ್ ಇದ್ರದ್ದು. ಅಂಡ್ ಆಬ್ಜೆಕ್ಟ್ ಇಸ್ ಕೆಪ್ಟ್ ಅಟ್ somewhere around 40 ಸೆಂಟಿಮೀಟರ್, -40 ಸೆಂಟಿಮೀಟರ್. ಸೊ ಇದೊಂದು ರಫ್ ಡಯಾಗ್ರಾಮ್ ಅಷ್ಟೇ ನಾನು ಹಾಕೊಂಡಿರೋದು. ನಿಮಗೆ ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ಸೊ ನಮಗೆ ಬೇಕಾಗಿರೋದು ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ಅಲ್ಲ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು, ಫಸ್ಟ್ ಮಿರರ್ ಈಕ್ವೇಶನ್ ನ ಬರ್ಕೋಬೇಕು. We know that mirror equation ಏನಪ್ಪಾ, 1/f is equal to 1/u plus 1/v. ಹೌದಾ? ಸೊ ನಮಗ್ ಬೇಕಾಗಿರೋದೇನು, 1/v ಬೇಕು. ಸೊ 1/v ಇಟ್ಕೊಂಡು ಇನ್ ಮಿಕ್ಕಿದೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸಿ. 1/f minus 1/u ಆಯ್ತಾ. U1 ಅಂತ ತಗೋಣ. ಇದನ್ನ U1, this is V1. ಇದನ್ನು V1 ಅಂತ ತಗೋಣ. V1, this is U1. ಎಂತಕ್ಕೆ ಅಂತ ಹೇಳ್ತೀನಿ. ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಫೋಕಲ್ ಲೆಂತ್ ಎಷ್ಟಿದೆ? -15 ಸೆಂಟಿಮೀಟರ್ ಇದೆ. ಇದು ಆಬ್ಜೆಕ್ಟ್ ಡಿಸ್ಟೆನ್ಸ್ -40 ಸೆಂಟಿಮೀಟರ್ ಇದೆಯಾ. Therefore this will become 1/V1 is equal to -1/15. minus plus ಆಯ್ತು 1/40. ನಾವು 15 ಗೂ 40 ಗೂ LCM ತಗೊಳ್ಳಿ ಫಸ್ಟ್. ಸೊ 3 is 5, 8. ಸೊ 8 into 3 into 5 ಎಷ್ಟಾಗುತ್ತಪ್ಪ? 5
8 3s are 24. 24 into 5 will be 120. So 1 by V1 will be equal to 120. Now 120 divided by 15 will be ಎಷ್ಟಾಗುತ್ತೆ -8 plus 120 divided by 4 will be 3. So this will be -5 by 120. So this will be 5 ones are 5 twos are 5 fours are. So 1 by 24. Therefore, can I write it as V1 is equal to -24 centimeter ಅಂತ ಬರ್ಕೋಬೋದಲ್ಲ, ಆರಾಮಾಗಿ ಬರ್ಕೋಬಹುದು. ಸೊ ವಿ ಗಾಟ್ V1 ನಾವು. V1 ಡಿಸ್ಟೆನ್ಸ್ ಗೊತ್ತಾಯ್ತು. ಈಗ V2 ಡಿಸ್ಟೆನ್ಸ್ ಕಂಡುಹಿಡಬೇಕು. ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ಆಬ್ಜೆಕ್ಟ್ ಗೆಟ್ ಡಿಸ್ಪ್ಲೇಸ್ಡ್ when the object is displaced through a distance of 20 centimeter towards the mirror. ಬರ್ಕೋತೀನಿ ಇಲ್ಲಿ ನೋಡಿ. When the object is displaced through a distance of 20 centimeter towards, ಇದು ಬರ್ಕೋಬೇಕು, towards away from ಅದು ಗೊತ್ತಿರಬೇಕು, towards the mirror, then can I write U1 will be equal to -20 centimeter ಆಗುತ್ತಾ? Of course it's still on the left side of the mirror. ಫೋಕಲ್ ಲೆಂತ್ ಸೇಮ್ ಇರುತ್ತಾ? ಫೋಕಲ್ ಲೆಂತ್ ಏನು ಚೆನ್ನಾಗಲ್ಲ. U2 ಇದನ್ನ U2 ಅಂತ ತಗೋಣ. ಫೋಕಲ್ ಲೆಂತ್ ಏನು ಏನಾಗಲ್ಲ, ಅದು -15 centimeter ಇರುತ್ತೆ. ಅಗೇನ್ ವಿ ವಿಲ್ ಕ್ಯಾಲ್ಕುಲೇಟ್ ಇಮೇಜ್ ಡಿಸ್ಟೆನ್ಸ್, ದಟ್ ಈಸ್ V2 ಕಂಡುಹಿಡಿಬೇಕು. ಅಗೇನ್ ವಿ ವಿಲ್ ಯೂಸ್ ದಿ ಮಿರರ್ ಇಕ್ವೇಶನ್, ದಟ್ ಈಸ್ 1 by F is equal to 1 by U2 plus 1 by V2. ನಾವು ನಮಗೆ ಬೇಕಾಗಿರೋದು V2 ಬೇಕು, ಇನ್ ಮಿಕ್ಕಿದ್ನೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಕಳ್ಸೋಣ. 1 by F minus 1 by U2. Now that is equal to focal length ಎಷ್ಟಿದೆ -15 minus of -1 by 20. ಇದಾಗನಾಗುತ್ತೆ 1 by 15 plus 1 by 20. ಇದಕ್ಕೂ ಸಹ LCM ತಗೊಳ್ಳಿ. LCM ಏನಾಗುತ್ತೆ 5 3s 5 4s 4 3 12 12 5 60. So 1 by V2 will be equal to 60. What is 60 divided by 15? That is -4 plus 60 divided by 20 is 3. So this will be -1 by 60. Then image distance will be -60 centimeter. So we got V2. V1 ಸಿಕ್ತು, V2 ಸಿಕ್ತು. ಎರಡರದು ನೆಗೆಟಿವ್ ವ್ಯಾಲ್ಯೂ ಇದೆ. V1 ಮತ್ತೆ V2 ಎರಡರದು ನೆಗೆಟಿವ್ ವ್ಯಾಲ್ಯೂ ಇದೆ. ಏನಂತಕ್ಕೆ ಅಂದ್ರೆ ಎರಡು ಇಮೇಜಸ್ ಲೆಫ್ಟ್ ಸೈಡ್ ಆಫ್ ದಿ ಮಿರರ್ ಅಲ್ಲೇ ಫಾರ್ಮ್ ಆಗುತ್ತೆ, ಅದಕ್ಕೋಸ್ಕರ. ಡನ್. ನೌ ಹೌ ಮಚ್ ಡಿಸ್ಟೆನ್ಸ್ ದ ಇಮೇಜ್ ಇಸ್ ಡಿಸ್ಪ್ಲೇಸ್ಡ್? ಇಮೇಜ್ is displaced by ಏನಂತ ಬರ್ಕೋತೀರಾ? V2 minus V1 ಮಾಡಿದ್ರೆ ಎಷ್ಟು ಡಿಸ್ಪ್ಲೇಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ V2 ಬಂದು -60, V1 ಬಂದು -24. therefore that will be equal to -60 plus 24. that will be equal to ಎಷ್ಟು ಬರುತ್ತೆ? -36 centimeter. That is away from the mirror. So this is the final answer. ಸೊ ಕ್ವಶನ್ ಕೇಳಿದ್ರೆ ಇದೇ ತರ ಇರುತ್ತೆ. ಸಿಂಪಲ್ ಮಿರರ್ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡೆ ಮಾಡೋದು. ಒಂದ್ ಸ್ವಲ್ಪ ಟ್ರಿಕ್ ಇರುತ್ತೆ. PU ಅಂತೂ ಸ್ವಲ್ಪ ಟ್ರಿಕ್, ಯಾರು ಬೇಕಾದ್ರೂ ಸಾಲ್ವ್ ಮಾಡೋ ಲೆವೆಲ್ಗೆ ಇರುತ್ತೆ. KCET ನೀಟ್ ಅದೆಲ್ಲ ಬಿಡಿ, ಅದೆಲ್ಲ ನೆಕ್ಸ್ಟ್ ಲೆವೆಲ್. ಹೇಳ್ಕೊಡೋಣ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ, ಯೂಸಿಂಗ್ ಸಮ್ ಟ್ರಿಕ್ಸ್. ಸೊ ಇದಾಗಿದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ. ಏನಕ್ಕೆ ಅಂದ್ರೆ ಇದು ಪ್ರೀವಿಯಸ್ ಇಯರ್, ದಿಸ್ ಇಸ್ PYQ ಕ್ವಶನ್ 2025 ಅಲ್ಲಿ ಕೇಳಿರುವಂತ ಕ್ವಶನ್. ನೆನಪಿರಲಿ, ಲಾಸ್ಟ್ ಇಯರ್ ಕೇಳಿರೋ ಕ್ವಶನ್ ಹಂಗಂದ್ರೆ. ಸೊ ಕ್ವಶನ್ ಏನಿದೆ ನೋಡೋಣ.
An object of height 1 millimeter is kept perpendicular to the axis of the thin convex lens of power plus 10 diopter. The distance between the object and the lens is 15 centimeter. Find the position and the height of the image formed. ಏನೇನು ಅರ್ಥ ಆಯ್ತೋ ಅದನ್ನೆಲ್ಲ ಬರ್ಕೊಳ್ಳಿ. ಫಸ್ಟು ಏನು ಹೇಳ್ತಿದ್ದೀನಿ ಅಂದರೆ ಗಿವನ್ ಬರ್ಕೊಳ್ಳಿ ಅರ್ಥ ಆಗಬೇಕು ಅಂದರೆ. ಏನೇನು ಕೊಟ್ಟಿದ್ದಾನೆ? ಹೈಟ್ ಕೊಟ್ಟಿದ್ದಾನೆ, ದಟ್ ಈಸ್ h1 ಅಂತ ತಗೋಣ, ದಟ್ ಈಸ್ 1 millimeter. ಯು ಕ್ಯಾನ್ ರೈಟ್ ಇಟ್ ಆಸ್ 1 into 10 to the power of minus 3. ಪವರ್ ಕೊಟ್ಟಿದ್ದಾನೆ, ದಟ್ ಈಸ್ ಪ್ಲಸ್ 10 ಡಯಾಪ್ಟರ್. ಇನ್ನೇನು ಕೊಟ್ಟಿದ್ದಾನೆ? ಡಿಸ್ಟೆನ್ಸ್ ಬಿಟ್ವೀನ್ ದ ಆಬ್ಜೆಕ್ಟ್ ಅಂಡ್ ದ ಲೆನ್ಸ್ ಈಸ್ 15 ಸೆಂಟಿಮೀಟರ್. ಅಂದರೆ ಯು ಕೊಟ್ಟಿದ್ದಾನೆ, ದಟ್ ಈಸ್ ಮೈನಸ್ 15 ಸೆಂಟಿಮೀಟರ್. ಎಂತಕ್ಕೆ ಅಂದರೆ ಆಬ್ಜೆಕ್ಟ್ ಇಸ್ ಪೋಲ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, ಅದಕ್ಕೋಸ್ಕರ ಆಬ್ಜೆಕ್ಟ್ ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡಿದ್ರೆ ಮೈನಸ್ 15 ಸೆಂಟಿಮೀಟರ್. ನಾವು ಫಸ್ಟ್ ವಿ ಕಂಡುಹಿಡಿಬೇಕು, ಫಸ್ಟ್ ಫೋಕಲ್ ಲೆಂತ್ ಕಂಡುಹಿಡಿಬೇಕು ಲೆನ್ಸ್ ಮೇಕರ್ ಫಾರ್ಮುಲಾ ಅಪ್ಲೈ ಮಾಡೋಕ್ಕಿಂತ ಮುಂಚೆ. ನಾವು ವಿ ನೋ ದಟ್, ರಿಮೆಂಬರ್, ಪವರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫೋಕಲ್ ಲೆಂತ್, ಹೌದಾ? therefore focal length should be equal to 1 by p na. then p value ಎಷ್ಟಿದೆಯಪ್ಪ? 10 diopter. ಇದು 0.1 ಬರುತ್ತಾ ವ್ಯಾಲ್ಯೂ? 1 by 10 is 0.1. diopter is SI unit. then focal length will also come in SI unit. SI unit of focal length will be meter. ಇದನ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೋತೀನಿ, ದಟ್ ಈಸ್ 10 ಸೆಂಟಿಮೀಟರ್. ಅಂಡರ್ಸ್ಟುಡ್? ಫೋಕಲ್ ಲೆಂತ್ ಸಿಕ್ತು. ಇವಾಗ applying lens maker formula, applying lens makers formula apply ಮಾಡೋಣ. ಏನು ಲೆನ್ಸ್ ಮೇಕರ್ಸ್ ಫಾರ್ಮುಲಾ? 1 by f is equal to 1 by v minus 1 by u. this is for thin lens, ನೆನಪಿರ್ಲಿ, thin lens. ನಾವು ನಮಗೆ ಬೇಕಾಗಿರೋದು 1 by v. 1 by v ಹಾಗೆ ಇಟ್ಕೊಳ್ಳೋಣ, ಇನ್ನು ಮಿಕ್ಕಿದ್ನೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಕಳ್ಸೋಣ, ದಟ್ ವಿಲ್ ಬಿ ದಿಸ್. ನಾವು ವಿ ವ್ಯಾಲ್ಯೂ ಕಂಡುಹಿಡಿಬೇಕು. ಫೋಕಲ್ ಲೆಂತ್ ಎಷ್ಟಿದೆಯಪ್ಪ? 10 ಪ್ಲಸ್ ಆಫ್ ಮೈನಸ್ 15 ಸೆಂಟಿಮೀಟರ್. ಯು ಇಸ್ ಮೈನಸ್ 15 ಸೆಂಟಿಮೀಟರ್. ಯು ವಿಲ್ ರೈಟ್ ಇಟ್ ಆಸ್ 1 by 10 minus 1 by 15. ಇವಾಗ ಎಲ್ ಸಿ ಎಮ್ ತೆಗಿರಿ, 10ಗೂ 15ಗೂ ಏನು ಬರುತ್ತೆ? 2s 3s 6 30. ಮಲ್ಟಿಪ್ಲೈ ದಿಸ್ 5 into 2 into ಈ ಮೂರು ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ 30. 3 6 6 5 30 30. ನಾವು what is 30 divided by 10? 3 minus what is 30 divided by 15? 2. so 1 by 30. therefore v will be equal to ಎಷ್ಟಾಗುತ್ತೆ? ಪ್ಲಸ್ 30 ಸೆಂಟಿಮೀಟರ್. remember this is the position of the image, ಅದೇ ತಾನೇ ಕೇಳಿರೋದು. ಪೊಸಿಷನ್ ಆಫ್ ದಿ ಇಮೇಜ್ ಕ್ಯಾಲ್ಕುಲೇಟ್ ಮಾಡೋದು ಫಸ್ಟ್, ಅದೇ ತಾನೇ ಫಸ್ಟ್ ಕೇಳಿರೋದು. ಪೊಸಿಷನ್ ಕೇಳಿದಾನೆ, ನೆಕ್ಸ್ಟ್ ಹೈಟ್ ಆಫ್ ದಿ ಇಮೇಜ್, ಹೈಟ್ ಆಫ್ ಇಮೇಜ್ ಕ್ಯಾಲ್ಕುಲೇಟ್ ಮಾಡಬೇಕು. height can be calculated using this formula, h2 by h1 is equal to minus v by u. formula apply ಮಾಡಬೇಕು height calculate ಮಾಡಬೇಕು ಅಂದ್ರೆ. now what is minus v? v is 30 whole divided by u is minus 15. minus minus can cancelled out, 15 2s so this will be 2. therefore h2 will be equal to 2 into h1, 2 into, this is in centimeter, remember this is in centimeter, so 10 to the power of minus 2 ಅಂತ ಬರ್ಕೊಳ್ಳೋಣ ಸೆಂಟಿಮೀಟರ್ ಅಲ್ಲಿ ಇರೋದ್ರಿಂದ. 2 into 10 to the power of minus 2, ಇಲ್ಲೂ ಅಷ್ಟೇ 2 into 10 to the power of minus 2 into h1. what is h1 value? h1 is 1 into 10 to the power of minus 3, 1 into 10 to the power of minus 3. so what we will get? We will get minus 2
ಸೆಂಟಿಮೀಟರ್ ಬರುತ್ತೆ, ಇದನ್ನೇ 2 millimeter ಅಂತ ಬರ್ಕೋತೀವಿ. ಡನ್. or else 0.1 you calculate, you will get 2 millimeter. Understood? So height calculate ಮಾಡಾಯ್ತು, ಪೊಸಿಷನ್ ಕ್ಯಾಲ್ಕುಲೇಟ್ ಮಾಡಾಯ್ತು. ದಿಸ್ ಇಸ್ ದಿ ಆನ್ಸರ್. ಎಷ್ಟು ಈಸಿ ಇದೆ ಅಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಅಲ್ಲೂ. ನಾನು ಏನು ಕೇಳ್ತಿದ್ದೀನಿ ಅಂದ್ರೆ ನಿಮಗೆ ಫೈನಲ್ ಎಕ್ಸಾಮ್ ಅಲ್ಲೂ ಸಹ ತುಂಬಾ ಕಷ್ಟ ಇರೋದೆಲ್ಲ ಕೇಳಲ್ಲ ಅವನು. ನ್ಯೂಮರಿಕಲ್ಸ್ ಯಾವತ್ತಿದ್ರು ಈಸಿ ಆಗೇ ಇರುತ್ತೆ. ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಷ್ಟೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಮೂವ್ ಹೋಗೋಣ. ಓಕೆ, ನಾವು ಇದು ಮೂರನೇ ಕ್ವಶನ್. ಕಾನ್ವೆಕ್ಸ್ ಲೆನ್ಸ್ ಆಸ್ ಅ ಫೋಕಲ್ ಲೆಂತ್ ಆಫ್ 0.3 ಮೀಟರ್ ಇನ್ ಏರ್. ಕ್ಯಾಲ್ಕುಲೇಟ್ ಇಟ್ಸ್ ಫೋಕಲ್ ಲೆಂತ್ ವೆನ್ ಇಟ್ ಇಸ್ ಇಮರ್ಸ್ಡ್ ಇನ್ ವಾಟರ್ ಗಿವನ್ ದಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಕೊಟ್ಟಿದ್ದಾನೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಕೊಟ್ಟಿದ್ದಾನೆ. ಫಸ್ಟ್ ಏನ್ ಮಾಡ್ಕೋಬೇಕು ಅಂದ್ರೆ ಗಿವನ್ ಬರ್ಕೊಳ್ಳಿ. ಫೋಕಲ್ ಲೆಂತ್ ಆಫ್ ಏರ್ ಎಷ್ಟಿದೆಯಪ್ಪ? 0.3 ಮೀಟರ್. ಫೋಕಲ್ ಲೆಂತ್ ಆಫ್ ವಾಟರ್ ಕ್ಯಾಲ್ಕುಲೇಟ್ ಮಾಡಬೇಕು. ಫೋಕಲ್ ಲೆಂತ್ ಆಫ್ ವಾಟರ್ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ರಿಫ್ರಾಕ್ಟಿವ್ ಇಂಡೆಕ್ಸ್ ನ ಎನ್ ಇಂದ, ಸ್ಮಾಲ್ ಎನ್ ಇಂದ ಇಂಡಿಕೇಟ್ ಮಾಡ್ತೀವಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಇಸ್ 4/3. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಇಸ್ 3/2. ನಾವು ಎಕ್ಸಲೆಂಟ್. ನಮಗೆ ಕೊಟ್ಟಿರೋದು ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ಗೆ ಲೆನ್ಸ್ ಮೇಕರ್ ಫಾರ್ಮುಲಾ ಅಪ್ಲೈ ಮಾಡೋಣ. ವಿ ನೋ ದಟ್ ಲೆನ್ಸ್ ಮೇಕರ್ ಫಾರ್ಮುಲಾ, ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ಲೆನ್ಸ್ ಮೇಕರ್ ಫಾರ್ಮುಲಾ ಏನ್ ಹೇಳುತ್ತೆ? 1/f is equal to n21 minus 1 into 1/r1 minus 1/r2. Remember, n21 na you can write it as n2/n1. Done. n2 ಬಂದು ಯಾವ ಆಬ್ಜೆಕ್ಟ್ ಕೊಟ್ಟಿರ್ತಾನೋ ಅದು, n1 ಬಂದು ಮೀಡಿಯಂ ರಿಫ್ರಾಕ್ಟಿವ್ ಇಂಡೆಕ್ಸ್. ಇಲ್ಲಿ ಅರ್ಥ ಆಗುತ್ತೆ. ಫಸ್ಟ್ ಕೇಸು ಫಾರ್ ಏರ್ ಕಂಡುಹಿಡಿಯೋಣ. ಫೋಕಲ್ ಲೆಂತ್ ಫಾರ್ ಏರ್ ಕೊಟ್ಟಿದ್ದಾನೆ. ವಾಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್, ಲೆಟ್ಸ್ ಸಿ. ನೌ ಇಫ್ ವಿ ಅಪ್ಲೈ ಲೆನ್ಸ್ ಮೇಕರ್ ಫಾರ್ಮುಲಾ ಫಾರ್ ಏರ್ ಕೇಸ್ಗೆ ಅಪ್ಲೈ ಮಾಡಿದ್ರೆ ದಿಸ್ ವಿಲ್ ಬಿ 1/fa ಇಸ್ ಈಕ್ವಲ್ ಟು, ಇಲ್ಲಿ ಮೀಡಿಯಂ ಯಾವುದು? ಕಾನ್ವೆಕ್ಸ್ ಲೆನ್ಸ್ ಇಸ್ ಅ ಗ್ಲಾಸ್, ಸೊ NG. ಮೀಡಿಯಂ ಅಲ್ಲ, ಆಬ್ಜೆಕ್ಟ್ ಯಾವುದು? ಗ್ಲಾಸ್. NG ಬೈ n, medium ಯಾವುದು? air, minus 1 into this whole thing. Now we will write it as capital C, where you can write here if you want, C is 1/r1 minus 1/r2. Done. Okay, now focal length ಗೊತ್ತಿದೆಯಾ? ಏನು focal length? Focal length of air is 0.3. 0.3 is equal to what is for refractive index of glass? Refractive index of glass ಬಂದು 3/2. What is refractive index of air? Air ಗೊತ್ತಿಲ್ಲ, ಕೊಟ್ಟಿಲ್ಲ ಅಂದ್ರೆ ನೆನ್ಪಿಟ್ಕೊಳ್ಳಿ, it is 1 minus 1 into C. If we solve this, we will get 3/2 minus LCM apply ಮಾಡಿದ್ರೆ this will be 3/2, 3 minus 2/2 into C. This will be 1/2 into C. ಫೋಕಲ್ ಲೆಂತ್ ಆಫ್ ಏರ್ ಆಮೇಲೆ ಅಪ್ಲೈ ಮಾಡೋಣ, ಹೀಗೆ ಇಟ್ಕೊಳ್ಳೋಣ ಇದನ್ನು. ಸೊ therefore 1/fa will be equal to C/2. Let us call this as equation number 1. Now ಇದು ಏರ್ ಕೇಸ್ಗೆ. Let us suppose ಈ ಕಾನ್ವೆಕ್ಸ್ ಲೆನ್ಸ್ ನ ವಾಟರ್ ಅಲ್ಲಿ ಇಟ್ರೆ, ವಾಟರ್ ಅಲ್ಲಿ ಇಟ್ಟಾಗ ಏನಾಗುತ್ತೆ? ಅದ್ರದ್ದೇ ತಾನೇ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು. 1/fw, that will be equal to, now object is again glass, whole divided by medium is water. Now so refractive index of water minus 1 into C ಅಂತಾನೆ ತಗೋತಾ ಇದೀನಿ. Now 1/fw is equal to, what is refractive index of glass? That is 3/2 ಆಗ್ತಾನೆ ನೋಡೋದು. What is refractive index of water? That is 4/3. 4/3 minus 1. ಸೊ ನಿಮ್ಗೇನಾದ್ರೂ ಗೊತ್ತಿಲ್ಲ ಅಂದ್ರೆ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ಕೊಳ್ಳಿ. ಹೀಗೆ ಸಾಲ್ವ್ ಮಾಡೋದು.
into C. Here 1 by FW will be equal to, what is 3 into 3? 9 by 8 minus 1 into C. This will be 9 minus 8 by T. 8 into C. This will be equal to 1 by 8 into C. 9 minus 8 is 1. Therefore, 1 by FW will be equal to C by 8. Let us call this as equation number 2. Now what we will do? Divide equation 1 by 2. ಹೇಗೆ ಡಿವೈಡ್ ಮಾಡ್ತೀರಾ? ಫಸ್ಟ್ ಈಕ್ವೇಶನ್ 1 ಏನಿದೆ ಅದನ್ನ ತಗೊಳ್ಳಿ, ದಟ್ ಈಸ್ 1 by FA ಡಿವೈಡ್ ಮಾಡ್ತಿರೋ ತಾನೆ. ಸೊ 1 by FW ಅಂದ್ರೆ ಇದನ್ನ ಒಂದ್ಸತಿ ತೋರಿಸ್ಬಿಡ್ತೀನಿ ನಿಮಗೆ. 1 by FA ಹೋಲ್ ಡಿವೈಡೆಡ್ ಬೈ 1 by FW ಅಲ್ವಾ. ಸೊ ಇದನ್ನ ನೀವು ಹೀಗೆ ಬರ್ಕೋಬಹುದು, 1 by FW into 1 by FA. Now what is FW value? 1 by FW value is C by 8. What is FW value? 8 by C. What is 1 by FA value? C by 2. CZ gets cancelled out, 2 4s. So this will be 4. Therefore, FW will be equal to 4 into FA. What is FA? Focal length of air is FA value ಕೊಟ್ಟಿದಂತಾನೆ 0.3. So this will be 1. 4 ತಾನೆ, 4 into 0.3 1.2 ಏಂತ್ರಲ್ಲಿದೆ ಇದು ಮೀಟರ್. 1.2 meter, that is the focal length of our lens when we keep it in water. Done. ಓಕೆ, ಈ ಕ್ವಶನ್ ಆದ್ಮೇಲೆ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗೋಣ ಈಗ. ಸೊ ನೆಕ್ಸ್ಟ್ ಒಂದು, an object of height 3 cm is placed 14 cm in front of concave lens of focal length 21 cm. Find the position and nature and size of the image formed. Now concave lens ಕೊಟ್ಟಿದ್ದಾನೆ, given ಬರ್ಕೊಳ್ಳಿ ಫಸ್ಟ್. ಗಿವನ್ ತಗೊಂಡ್ರೆ ಹೈಟ್ ಬಂದು 3 ಸೆಂಟಿಮೀಟರ್, ಪ್ಲೇಸ್ಡ್ ಅಟ್ 14 ಸೆಂಟಿಮೀಟರ್ ಇನ್ ಫ್ರಂಟ್ ಆಫ್ ದಿ ಕಾನ್ಕೇವ್ ಮಿರರ್. ಅಂದ್ರೆ ಯು ಬಂದು -14 ಸೆಂಟಿಮೀಟರ್. ಏನಕ್ಕೆ ಅಂದ್ರೆ ಪೋಲ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಇರೋವೆಲ್ಲ ನೆಗೆಟಿವ್ ಸೈನ್ ಆಗುತ್ತೆ. ಅಂಡ್ ಫೋಕಲ್ ಲೆಂತ್ ಬಂದು 21 ಸೆಂಟಿಮೀಟರ್. ನೌ ರಿಮೆಂಬರ್, for your concave lens, what is that? For concave lens, image formed will be virtual image. Image formed will be virtual image, and image ಸಹ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿ ಮಿರರ್ ಫಾರ್ಮ್ ಆಗುತ್ತೆ. ವರ್ಚುವಲ್ ಇಮೇಜ್ ಆಗಿರೋದ್ರಿಂದ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೇ ಫಾರ್ಮ್ ಆಗುತ್ತೆ. ಏನಕ್ಕೆ ಅಂದ್ರೆ ಕಾನ್ಕೇವ್ ಲೆನ್ಸ್ ಬಂದು ಹೀಗಿರುತ್ತೆ. ಸೊ ನಾವೇನಾದ್ರೂ ಯಾವ್ದಾದ್ರು ಲೈಟ್ ನ ಪಾಸ್ ಮಾಡಿದ್ರೆ ಇಟ್ ವಿಲ್ ಪಾಸ್ ಲೈಕ್ ದಿಸ್. ಸೊ ದೇ ಹ್ಯಾವ್ ಟು ಫಾರ್ಮ್ ಇಮೇಜಸ್ here. So we call it as virtual image. So focal length will also be formed on the left hand side of the mirror. So focal length will also be taken as -21 centimeter. Now ಇಲ್ಲಿ ಥಿನ್ ಲೆನ್ಸ್ ಅಂತ ಎಲ್ಲೂ ಕೊಟ್ಟಿಲ್ಲ, ಬಟ್ ನಾವು ಥಿನ್ ಲೆನ್ಸ್ ಅಂತ ತಗೋತಿದೀವಿ ಯಾಕೆಂದ್ರೆ ಇದ್ರ ರಿಫ್ರಾಕ್ಟಿವ್ ಇಂಡೆಕ್ಸ್ ವ್ಯಾಲ್ಯೂಸ್ ಏನು ಕೊಟ್ಟಿಲ್ಲ, ಅದಕ್ಕೋಸ್ಕರ ನಾವು ಯೂಸಿಂಗ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ, what will we get? 1 by f is equal to 1 by u minus 1 by v minus 1 by u. So namig bekaradu 1 by v, that will be equal to 1 by f plus 1 by u.
Now focal length minus 1 by 21. Object distance minus 1 by 14 centimeter. Centimeter allide. So negative sign each ತಗೊಂಡ್ರೆ this will be 1 by 21 plus 1 by 41. 14. Now ಒಂದು ವ್ಯಾಲ್ಯೂ ಆಡ್ ನಂಬರ್ ಇದೆ, so we can't take LCM, we have to multiply both. What is 21 into 14? Think we'll get 294. So 21 into 14 is 294. 294 divided by 21 is 14 plus 294 divided by 14 is 21. ಇಲ್ಲ ಅಂದ್ರೆ ಇಂಟರ್ಚೇಂಜ್ ಮಾಡ್ಬಿಟ್ಟು ಬರೀರಿ ವ್ಯಾಲ್ಯೂನ. ಡನ್. ಸೊ 15 35 ಹೋಲ್ ಡಿವೈಡೆಡ್ ಬೈ 294. ತಡಿರೋ 14 ಪ್ಲಸ್ 21 35. ವಾಟ್ ಈಸ್ 35? ಇಷ್ಟು ಬಂತಾ? ನಾವು ನಮಗೆ ಬೇಕಾದ ವಿ ತಾನೆ, ವಿ ವ್ಯಾಲ್ಯೂ ವಿಲ್ ಬಿ 294 ಹೋಲ್ ಡಿವೈಡೆಡ್ ಬೈ 35. what will be that? These are in negative sign. Negative sign ಮರಿಬೇಡ್ರಪ್ಪ. These are in negative sign. What is 294 divided by 35? That is 8.4. Negative 8.4 centimeter. Again value negative ಯಾಕಿದೆ? ನಾನು ಹೇಳಿದ್ನಲ್ಲ, image will be formed on the left hand side for concave lens. ಸೊ ನಮಗೆ ಪೊಸಿಷನ್ ಸಿಕ್ತು. ನೇಚರ್ ವರ್ಚುವಲ್ ಅಂತ ಹೇಳಿದೆ, ವರ್ಚುವಲ್ ಇಮೇಜು ನೇಚರ್ ಸಿಕ್ತು. ಸೈಜ್ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಸೈಜ್ ಆಫ್ ದಿ ಇಮೇಜ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ರಿಮೆಂಬರ್ h2 by h1 will be equal to v by u. Then h2 by h1 will be equal to v is minus 8.4 whole divided by u is minus 14. This will be equal to 8.4 whole divided by 14. 0.6 ಆಯ್ತಾ? therefore h2 will be equal to 0.6 into, ಇಲ್ಲಿ ಸೆಂಟಿಮೀಟರ್ ಇತ್ತು, ಅವೆರಡು ಕ್ಯಾನ್ಸಲ್ ಆಗಿದೆ, ಅದಕ್ಕೋಸ್ಕರ ನಾನು ಯಾವುದು ವ್ಯಾಲ್ಯೂ ತಗೊಂಡಿಲ್ಲ. ಇಂಟು h1 0.6 into what is h1 value? 3 centimeter. 3 centimeter. Therefore h2 will be equal to what is that? And 1.8 centimeter. Correct alva? 0.6 into 3. That is 1.8 centimeter. So this is the size of the image formed. I hope you guys understood this. Then let us move on to next question ಈಗ. So ಇನ್ನೊಂದು ಕ್ವಶನ್ ಹೋಗೋಣ. So next question ಬಂದು two lenses of focal length 0.2 meter and 0.3 meter are kept in contact. Find the focal length of combination. Calculate the power of two lenses and combination. ಫೋಕಲ್ ಈಕ್ವಿಲೆಂಟ್ ಫೋಕಲ್ ಲೆಂತ್ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಅಂದ್ರೆ ಫೋಕಲ್ ಲೆಂತ್ ಆಫ್ ಟೂ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್. Contact is, we know that 1 by f is equal to 1 by f1 plus 1 by f2. ಇದು ಗೊತ್ತಿರಲಿ. ನಾವು ನಮಗೆ ಎಫ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ವಾಟ್ ಈಸ್ f1? f1 is 0.2 meter plus f2 is 0.3 meter. Done. What is 1 by 0.2? 1 by 0.2 ಕ್ಯಾಲ್ಕುಲೇಟ್ ಮಾಡೋಣ. ದಟ್ ಈಸ್ 5. ಅಂಡ್ ಅದೇ ತರ 1 by 0.3 ಕ್ಯಾಲ್ಕುಲೇಟ್ ಮಾಡಿ. ದಟ್ ಈಸ್ 3.333. So this will be 5 plus 3.333, that is equal to 8.333. Now namig bekaradu f by 8.333 will be equal to
1 by 8.333 will be equal to 0.12 ಏನು ಕೊಟ್ಟಿದ್ದಾನೆ ಮೀಟರ್ ಅಲ್ಲಿ ಇದೆಯಲ್ಲ ಎಲ್ಲ. ಸೊ ದಿಸ್ ವಿಲ್ ಆಲ್ಸೋ ಬಿ ಇನ್ ಮೀಟರ್. ಸೊ 0.12 meter, that is the focal length of this combination of lens. Now ಪವರ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದಾನೆ. ಫಸ್ಟ್ ಟೂ ಲೆನ್ಸಸ್ ಸಪರೇಟ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ಕಾಂಬಿನೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಪವರ್, ವಿ ನೋ ದಟ್ power is inversely proportional to focal length. Therefore for first lens P1 will be equal to 1 by f1, that is 1 by 0.2. 1 by 0.2 ವ್ಯಾಲ್ಯೂ ತಾನೇ ಕ್ಯಾಲ್ಕುಲೇಟ್ ಮಾಡೋದ್ವಲ್ಲ, ದಟ್ ಈಸ್ 5 ಡಯಾಪ್ಟರ್ SI ಯೂನಿಟ್ ಬರೆಯೋದು ಮರಿಬೇಡಿ. ನಾವು ಫಾರ್ ಸೆಕೆಂಡ್ ಲೆನ್ಸ್ P2 ಏನಾಗುತ್ತೆ 1 by f2 ಆಯ್ತಾ, that is 1 by 0.3. what is 0.3? 3.333 diopter. We got this. Then combination of two lenses ಏನಾಗುತ್ತೆ, P is equal to 1 by f, that is 0.12. what is 1 by 0.12? 8.333 reverse, 8.333 diopter. Or else you can also calculate it like this: P is equal to P1 plus P2, that is also 8.333 diopter. So this is the values we got. Hope you understood it. ಇಷ್ಟು ಅರ್ಥ ಆಗಿದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಪ್ರಿಸಮ್ ಮೇಲಿದೆ. ಕ್ಲೀನ್ ಆಗಿ ಕ್ವಶನ್ ನೋಡ್ಕೊಳ್ಳಿ, ಆನ್ಸರ್ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ. ನಾವು ಪ್ರಿಸಮ್ of angle 60 degree produces angle of minimum deviation of 40 degree. What is the refractive index? Calculate the angle of incidence ಕೇಳಿದಾನೆ. ಫಸ್ಟ್ ಏನ್ ಮಾಡಬೇಕು, ಗಿವನ್ ಬರ್ಕೊಳ್ಳೋಣ. ಆಂಗಲ್ ಆಫ್ ಪ್ರಿಸಮ್ ಕೊಟ್ಟಿದ್ದಾನೆ, ದಟ್ ಈಸ್ ಇಂಡಿಕೇಟೆಡ್ ಬೈ ಕ್ಯಾಪಿಟಲ್ ಎ. ನೆನಪಿರ್ಲಿ, ಆಂಗಲ್ ಆಫ್ ಪ್ರಿಸಮ್ ಇಸ್ ಎ ಇಂದ ಇಂಡಿಕೇಟ್ ಮಾಡ್ತೀವಿ. ಮಿನಿಮಮ್ ಡಿವಿಯೇಷನ್ ಕೊಟ್ಟಿದ್ದಾನೆ, ಡಿ ಎಂ ಇಂದ ಇಂಡಿಕೇಟ್ ಮಾಡ್ತಿದ್ದೀನಿ, ದಟ್ ಇಸ್ 40 ಡಿಗ್ರಿ. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಎನ್, ಆಮೇಲೆ ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ವಿ ಆಲ್ರೆಡಿ ನೋ ದಟ್ ವಾಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಕ್ಸ್ಪ್ರೆಷನ್. ಎನ್ ಇಸ್ ಈಕ್ವಲ್ ಟು ಸೈನ್ ಆಫ್ ಎ ಪ್ಲಸ್ ಡಿ ಎಂ ಬೈ 2 ಹೋಲ್ ಡಿವೈಡೆಡ್ ಬೈ ಸೈನ್ ಆಫ್ ಎ ಬೈ 2. ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಏನೇನು ಸಿಕ್ಕಿದೆಯೋ ಅದರದ್ದು ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಬಂದು 60 ಡಿಗ್ರಿ ಪ್ಲಸ್ ಡಿ ಎಂ ಬಂದು 40 ಡಿಗ್ರಿ ಹೋಲ್ ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ ಸೈನ್ ಆಫ್ 60 ಡಿಗ್ರಿ ಎ ಬೈ 2. ಸೊ ದಿಸ್ ವಿಲ್ ಬಿ ಸೈನ್ 60 plus 40 is 100. 100 divided by 2 is 50 degree whole divided by sine of 30 degree banta. Now n is equal to sine 50 degree. Sine 50 degree ಏನಾಗುತ್ತೆ, ನೀವು ಇದನ್ನ ಲಾಗ್ ಟೇಬಲ್ಸ್ ಯೂಸ್ ಮಾಡಿಕೊಂಡೇ ಕ್ಯಾಲ್ಕುಲೇಟ್ ಮಾಡಬೇಕು. ನಾನಿಲ್ಲಿ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀನಿ. ಅದು ಬಂದು 0.766 ಹೋಲ್ ಡಿವೈಡೆಡ್ ಬೈ ಸೈನ್ 30 ಗೊತ್ತಲ್ಲ, ಸೈನ್ 30 is 1/2. 1/2 ನ 0.5 ಅಂತಾನು ತಗೋಬಹುದು. ವಾಟ್ ಈಸ್ 0.766 ಹೋಲ್ ಡಿವೈಡೆಡ್ ಬೈ 0.5 ಏನಾಗುತ್ತೆ, 1.532. 1.53 ತಗೋಣ. SI ಯೂನಿಟ್ ಇದೆಯಾ? ರಿಮೆಂಬರ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವುದೇ ತರ SI ಯೂನಿಟ್ ಇಲ್ಲ. ಇಟ್ಸ್ ಅ ಏನು ಡೈಮೆನ್ಷನ್ಲೆಸ್ ಕಾನ್ಸ್ಟೆಂಟ್. ಇಟ್ಸ್ ಅ ಕಾನ್ಸ್ಟೆಂಟ್. ನಾವು ಕ್ಯಾಲ್ಕುಲೇಟ್ ದಿ ಆಂಗಲ್ ಆಫ್ ಇನ್ಸಿಡೆನ್ಸ್. ನಾವು ಆಂಗಲ್ ಆಫ್ ಇನ್ಸಿಡೆನ್ಸ್ ಎಕ್ಸ್ಪ್ರೆಷನ್ ಏನು, ಇನ್ಸಿಡೆನ್ಸ್ angle of incidence expression is I is equal to a plus dm by 2. ಅಲ್ಲೇ sin I ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ವಲ್ಲ, a is 60 degree. 60 degree plus 40 degree whole divided by 2, this will be equal to 50 degree. This is it. So next question ಹೋಗೋಣ. ಫಾಸ್ಟ್ ಆಗಿ ಏನಾದರೂ ಮಾಡ್ತಿದ್ದೀನಾ
ನಾನು ಫಾಸ್ಟಾಗಿ ಏನು ಮಾಡ್ತಿಲ್ಲ, ಯಾಕೆಂದರೆ ಇಲ್ಲಿ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಯಾರು ಸ್ಟೂಡೆಂಟ್ಸ್ ಇಲ್ಲ, ಅದಕ್ಕೋಸ್ಕರ ನಾನು ಫಾಸ್ಟಾಗಿ ಮಾಡ್ತಿದ್ದೀನಿ. ನಿಮಗೆ ಫಾಸ್ಟ್ ಅನಿಸ್ತಿದೆ ಅಂದರೆ ಸ್ಲೋ ಆಗಿ ಪಾಸ್ ಮಾಡ್ಕೊಂಡು ನೀವೇ ಸಾಲ್ವ್ ಮಾಡಿ ಆಮೇಲೆ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಕ್ವಶನ್ಗೆ. ಅಂಡರ್ಸ್ಟುಡ್? ಓಕೆ. A ray of light is incident at 40 degree on face of equilateral prism of refractive index 1.55. Calculate the angle of deviation as it emerges from the other surface. Angle of deviation ಕೇಳಿದಾನೆ. ಗಿವನ್ ಬರ್ಕೊಳ್ಳಿ. ಗಿವನ್ ಏನೇನು ಕೊಟ್ಟಿದ್ದಾನೆ? ಇನ್ಸಿಡೆಂಟ್ ಆಂಗಲ್ ಕೊಟ್ಟಿದ್ದಾನೆ, ದಟ್ ಈಸ್ 40 degree. Now refractive index of prism ಕೊಟ್ಟಿದ್ದಾನೆ, that is 1.55. what do we need to calculate? Angle of minimum deviation, that is dm ನ ಕ್ಯಾಲ್ಕುಲೇಟ್ ಮಾಡಬೇಕು. ಆಂಗಲ್ ಆಫ್ ಪ್ರಿಸಮ್ ಕೊಟ್ಟಿಲ್ಲ ನಮಗೆ. ಆಂಗಲ್ ಆಫ್ ಪ್ರಿಸಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋಣ? ರಿಮೆಂಬರ್, ಫಾರ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕೊಟ್ಟಿದಂತಾನೆ. ಫಾರ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಶೇಪ್ ಅಲ್ಲೇ ತಾನೆ ಪ್ರಿಸಮ್ ಇರೋದು. ಪ್ರಿಸಮ್ ಇಸ್ ಇನ್ ಟ್ರಯಾಂಗುಲರ್ ಶೇಪ್. ಎ ಇಸ್ 60 degree. ಸರ್ ಹೆಂಗೆ ಅಂದ್ರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಬಂದು ಹೀಗಿರುತ್ತಪ್ಪ. ನಾವು ಈ ಸೈಡು 60 degree ಇರುತ್ತೆ ಈಕ್ವಿಲ್ಯಾಟ್ರಲ್ಗೆ, ಇದ್ರ ಸೈಡು 60 degree ಇರುತ್ತೆ, ಈ ಸೈಡು 60 degree ಇರುತ್ತೆ. ಟೋಟಲ್ ಇನ್ಸೈಡ್ ಆಂಗಲ್ ವಿಲ್ ಬಿ 180 degree ಇರುತ್ತೆ. ದಿಸ್ ಇಸ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಅದಕ್ಕೋಸ್ಕರನೇ 60 degree ಬರ್ಕೊಂಡೆ. ನಾವು ವಿ ನೋ ದಟ್ n is equal to sine of a plus dm/2 whole divided by sine of a by 2. n ವ್ಯಾಲ್ಯೂ ಗೊತ್ತಿದೆಯಲ್ಲ, ಅಪ್ಲೈ ಮಾಡಿ. 1.55 is equal to sine of a ವ್ಯಾಲ್ಯೂ ಗೊತ್ತಾಯ್ತು ಎಷ್ಟು? 60 plus dm/2 whole divided by sine of 60 degree by 2. This is 60 degree by 2. So this will be sine of 60 degree plus dm/2 whole divided by sine 30 degree ಆಗುತ್ತಾ ಇದು? ಓಕೆ, ಇದನ್ನ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಡೋಗೋಣ. 1.55 into what is sine 30, that is 1/2 is equal to sine of 60 degree plus dm/2. Now what is 1.55 divided by 2? 1.55 divided by 2 ಏನಾಗುತ್ತೆ? 0.755 ಬರ್ಕೊಳ್ಳಿ ಇಲ್ಲಿ. 0.755 ನಾನು ಬರ್ಕೊಳ್ಳಲ್ಲ, ಹಂಗೆ ಇಡ್ತಾ ಇದ್ದೀನಿ, ಬರ್ಕೊಂಡ್ಬಿಡ್ತೀನಿ. ಆಯಿತು, ನಿಮಗೆ ಕನ್ಫ್ಯೂಸ್ ಆಗಬಾರ್ದಲ್ಲ. ಸೈನ್ ಆಫ್ 60 degree ಪ್ಲಸ್ dm/2. ನಾವು ಸೈನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡು ಹೋಗ್ತಿದ್ದೀನಿ, ಅಥವಾ 60 degree ಪ್ಲಸ್ dm whole divided by 2 is equal to sine, ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಸೈನ್ ಇನ್ವರ್ಸ್ ಆಫ್ 0.755. ಅಗೇನ್ ಲಾಗ್ ಬುಕ್ ತಗೊಳ್ಳಿ, ಆನ್ಸರ್ನ ಕ್ಯಾಲ್ಕುಲೇಟ್ ಮಾಡಿ. what is sine inverse of 0.755? ಅದು ಬಂದು 60 degree plus dm/2 is equal to 49 degree ಬರುತ್ತೆ ಅಪ್ರಾಕ್ಸಿಮೇಟ್ಲಿ ನಿಮಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ. ನಾವು ಸಿಂಪ್ಲಿಫೈ ಇಟ್, ಜಸ್ಟ್ ಸಿಂಪ್ಲಿಫೈ ಮಾಡಿ ಅಷ್ಟೇ. 49 into 2, that is into 98 degree. dm will be equal to 98 minus 60. 98 degree minus 60, that is 38 degree. This is the angle of minimum deviation. Angle of deviation answer idane answer 38 degree. You got it? ಒಂದೇ ಫಾರ್ಮುಲಾ, ಡಿಫ್ರೆಂಟ್ ಮೆಥಡಾಲಜಿ ಅಷ್ಟೇ. ಓಕೆ, ಇದಾದ್ಮೇಲೆ ಇನ್ನೊಂದು ಕ್ವಶನ್ ಹೋಗೋಣ. I hope this is the last question, I guess. An equilateral prism is made of glass. When a beam of light is incident on a face of prism, the angle of minimum deviation is found to be 40 degree. Calculate the refractive index of the prism if the prism is immersed in water of refractive index 1.33. Find the new angle of minimum deviation. ಇಲ್ಲಿ ಎರಡು ತರ ಕೇಳಿದಾನೆ. ಫಸ್ಟ್ ಕೇಸ್ ತಗೋತಿದ್ದೀನಿ. ಗಿವನ್ ಬರ್ಕೊಳ್ಳಿ ಫಸ್ಟ್.
Again ಇದು equilateral prism, so A will be 60 degree. Now beam of light, angle of minimum deviation ಎಷ್ಟು ಕೊಟ್ಟಿದ್ದಾನೆ, DM is 40 degree ಕೊಟ್ಟಿದ್ದಾನೆ. ಏನ್ ಕೇಳಿದಾನಪ್ಪ ಫಸ್ಟ್ ಕೇಸ್ ಅಲ್ಲಿ, ಕ್ಯಾಲ್ಕುಲೇಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಎನ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದಾನೆ. ಎನ್ ವ್ಯಾಲ್ಯೂ ಏನು, ಸೈನ್ ಆಫ್ ಎ ಪ್ಲಸ್ ಡಿ ಎಂ ಬೈ 2 ಬೈ ಸೈನ್ ಆಫ್ ಎ ಬೈ 2. ಇದ್ರ ವ್ಯಾಲ್ಯೂ ಏನಾಗುತ್ತಪ್ಪ, ಸೈನ್ ಆಫ್ ಎ ಪ್ಲಸ್ ಡಿ ಇಸ್ 100 ಡಿಗ್ರಿ, 100 ಡಿಗ್ರಿ ಬೈ 2 is 50 ಡಿಗ್ರಿನಾ. ಇದು ಮಾಡ್ತಾ ಇದ್ದೀನಿ ಅವಾಗಲಿಂದ. A is 60 degree whole divided by 2 is 30 degree na. What is sin 50 degree? ನಾನು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ದೆ ಇಲ್ಲೇ. What is sin 50 degree? 0.766. Point same question, different way ಕೇಳೋಣ ಅಷ್ಟೇ. sin 30 degree is 0.5. Then n will be calculate ಮಾಡಿದ್ರೆ 1.53 ಬರುತ್ತೆ. ಸೇಮ್ ಥಿಂಗ್ ಡಿಫ್ರೆಂಟ್ ವೇ ಅಲ್ಲಿ ಕೇಳಿದಾನೆ ಅಷ್ಟೇ. ಇದನ್ನ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕೇಳಿದಾನೆ. ಸೊ ನೆಕ್ಸ್ಟ್ ಕೇಸ್ ಅಲ್ಲಿ ಇದೇ ಪ್ರಿಸಮ್ ನ ತಗೊಂಡು ವಾಟರ್ ಒಳಗಡೆ ಇಡ್ತಿದ್ದೀನಿ ಅಂತ ಹೇಳ್ತಿದ್ದಾನೆ. ಅವಾಗ ಮಿನಿಮಮ್ ಡಿವಿಯೇಷನ್ ಏನ್ ಬರುತ್ತೆ ಅಂತ ಕೇಳ್ತಿದ್ದಾನೆ. ಮಿನಿಮಮ್ ಡಿವಿಯೇಷನ್ ಏನಾಗುತ್ತೆ ಅಂಡ್ ವಾಟರ್ ಅಲ್ಲಿ ಇಟ್ಟಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿರುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಇಸ್ 1.33 ಕೊಟ್ಟಿದ್ದಾನೆ. ಮೇಡ್ ಆಫ್ ಗ್ಲಾಸ್ ಅಂಡ್ ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್. ಇದು ನಾವು ಈಗ ಕ್ಯಾಲ್ಕುಲೇಟ್ ಮಾಡಿದೇನೋ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಬಂದು 1.53. ಏಂತಕ್ಕೆ ಅಂತ ಹೇಳ್ತೀನಿ. ಅಗೈನ್ ಇಫ್ ವಿ ಯೂಸ್ ಈ ಈಕ್ವೇಶನ್ನೇ ಯೂಸ್ ಮಾಡಿಕೊಂಡ್ರೆ ಇಲ್ಲಿ ಹೇಗೆ ಬರುತ್ತೆ ನೋಡಿ. ಎನ್ ನಾನು ಎನ್ ಜಿ ಡಬ್ಲ್ಯೂ ಅಂತ ಬರ್ಕೋತೀನಿ. ಏಂತಕ್ಕೆ ಅಂದ್ರೆ ಆಲ್ವೇಸ್ ವಿ ಟೇಕ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಆಬ್ಜೆಕ್ಟ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ವಿತ್ ರೆಸ್ಪೆಕ್ಟ್ ಟು ಮೀಡಿಯಂ ರೆಸ್ಪೆಕ್ಟ್ ತಗೊಳ್ಳೋದು. ಇದೇ ತರ ತಗೊಳ್ಳೋದು, ಅದನ್ನ ಎನ್ ಅಂತ ಬರ್ದಿಕ್ತಾರೆ ಎಲ್ಲಾ ಕಡೆ, ಕೆಳಗಡೆ ಏನು ಬರೆಯಲ್ಲ. ಸೊ ಇವಾಗ ಎನ್ ಜಿಗೆ ವ್ಯಾಲ್ಯೂ 1.53 ಆಮೇಲೆ ಬರ್ಕೋಣ. ಇದು ಏಂತಕ್ಕೆ ಈಕ್ವಲ್ ಆಗುತ್ತೆ, ಸೈನ್ ಆಫ್ ಎ ಪ್ಲಸ್ ಡಿ ಡ್ಯಾಶ್ ಅಂತ ತಗೋಣ ನ್ಯೂ ಆಂಗಲ್ ಆಫ್ ಡಿವಿಯೇಷನ್ಗೆ. ಅಂಡ್ ದಿಸ್ ವಿಲ್ ಬಿ ಸೈನ್ ಆಫ್ ಎ ಬೈ 2. Excellent. What is glass refractive index? 1.53. Water 1.33. This is equal to sine of a value ಕೊಟ್ಟಿದ್ದಾನಲ್ಲ 60 plus d dash by 2. Same method, ಏನು ಇಲ್ಲ. What is a by 2? 30 degree. Now what is 1.533 whole divided by 1.33 ಏನಾಗುತ್ತೆ, that is 1.15. 1.15 into what is sin, ಇದನ್ನ ಈ ಕಡೆ ಕಳಿಸ್ಕೋತಾ ಇದೀನಿ. ವಾಟ್ ಈಸ್ ಸೈನ್ 30 ಡಿಗ್ರಿ, ದಟ್ ಈಸ್ 1/2 ಆರ್ ಎಲ್ಸ್ 0.5 ಅಂತನಾದ್ರೂ ಬರ್ಕೋಬಹುದು ನೀವು. 60 plus d dash by 2. Now then this will be sine of 60 plus 60 degree plus d dash by 2 will be equal to what is 1.15 by 2. 1.15 by 2 will be equal to 0.575. 0.575. ಇವನ್ನೆಲ್ಲ ಹಾಗೆ ಉಳಿಸ್ಕೊಳ್ಳೋಣ. ಸೈನ್ ನ ಮಾತ್ರ ರೈಟ್ ಹ್ಯಾಂಡ್ ಸೈಡ್ಗೆ ಕಳಿಸ್ತಾ ಇದ್ದೀನಿ. ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ 0.575. Now again take the logbook and find out what is sin inverse of 0.575. ಗೊತ್ತಿಲ್ಲ ಅಂದ್ರೆ ಮಾತ್ರ ಆನ್ಸರ್ ನೋಡಿ ಇಲ್ಲಿ. That is 35 degree around you will get. So ನಾನು ರಫ್ ಫಿಗರ್ ಮಾತ್ರ ತಗೊಂಡಿದ್ದೀನಿ. Then this will be equal to 60 degree 35.09 degree ಏನೋ ಬರುತ್ತೆ. d dash is equal to 35. 35.09 into into 2 ಮಾಡಿದ್ರೆ into 2 ಮಾಡಿದ್ರೆ 70.18. ಹೊತ್ತಾಗೆ 70.18 degree.
Therefore, D dash will be equal to 70.18 degree minus 60 degree. ಇಲ್ಲ ಹೇಳ್ಬೋದಲ್ಲ. Think it will be 10.18 degree. This is the D dash 18 degree. This is the D dash value. So first 40 degree to amele this became like that. So these are the questions they might ask. ಈ ತರ ಮೆಥಡ್ ಅಲ್ಲಿ ಕೇಳಬಹುದು. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಫಾರ್ಮುಲಾಸ್ ಎಲ್ಲ ನೆನ್ಪಿಟ್ಕೊಂಡಿರ್ಬೇಕು ಅಂಡ್ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗುತ್ತೆ. ಅಂಡ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ಇನ್ನೊಂದು ಸ್ವಲ್ಪ ವಿಡಿಯೋಸ್ ಆದ್ಮೇಲೆ ಐ ವಿಲ್ ಅಪ್ಲೋಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತೀನಿ. ಹೇಗೆ ಪೇಪರ್ನ ಅಟೆಂಡ್ ಮಾಡಬೇಕು, ಯಾವ ರೀತಿ ಬರಿಬೇಕು, ಎಲ್ಲಿ ಮಾರ್ಕ್ಸ್ ಕಟ್ ಆಗ್ಬೋದು ನಿಮಗೆ, ಹೇಗೆ ನೀವು ಮೆಂಟಲಿ ಪ್ರಿಪೇರ್ ಆಗಿ ಎಕ್ಸಾಮ್ಗೆ ಹೋಗ್ಬೇಕು, ಇದೆಲ್ಲ ಟಿಪ್ಸ್ ಫಾರ್ ಯುವರ್ ಎಕ್ಸಾಮಿನೇಷನ್ ಇದೆಲ್ಲ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.